ಸಾಮಾನ್ಯವಾಗಿ ಏನು ಅದಕ್ಕೆ ಹುಟ್ಟಿದಬ್ಬ ಅಂದರೆ ಅದಕ್ಕೊಂದು ಮಾತು ಹೇಳ್ತಿರ್ತಾರೆ ಅಂದರೆ ಅದು ಏನು ಸಾವಿಗೆ ಇನ್ನೊಂದು ವರ್ಷ ಹತ್ತಿರ ಆದ್ವಿ ಅಂತ. ನನಗೆಂದೂ ಹಂಗೆ ಅನಿಸಿಲ್ಲಪ್ಪ. ನನಗೆ ಪ್ರತಿಯೊಂದು ಹುಟ್ಟಿದಬ್ಬ ಈ ನಡುವೆ ಅಂತೂ ಈ ಹುಟ್ಟಿದಬ್ಬಗಳು ಎಷ್ಟೊಂದು ಸಂಭ್ರಮ ಕೊಡ್ತಂದರೆ ಒಂದು ಹೊಸ ಉತ್ಸಾಹ, ಒಂದು ಹೊಸ ಹುಮ್ಮಸ್ಸು, ನವೋನ್ಮೇಷ ಅಂತ ನಾನೇ ಬರ್ತಿದ್ದೆ ಲಾಸ್ಟ್ ಇಯರ್. ನವೋನ್ಮೇಷ ಅಂತಂದರೆ ಅದು ನನಗೆ ಹುಟ್ಟಿದಬ್ಬಗಳ ಮೂಲಕನೇ ಬರ್ತಾಯಿದೆ. ಹಾಗಾಗಿ ಹುಟ್ಟಿದಬ್ಬ ಅನ್ನೋದು ನನಗೆ ನನ್ನ ಬಾಳ ಯಾಕಂತಂದರೆ ಕವಿಗೆ ನಿಜವಾದ ಧನ್ಯತೆ ಅಂದರೆ ಅದೇ. ನನಗೆ ನೋಡಿ, ನಾನು ಈ ಸಲ ಹುಟ್ಟಿದಬ್ಬ ನಮ್ಮ ಮಗ ಹರ್ಷ ಅವರಿಗೆ ಪಾಪ ವರ್ಕಿಂಗ್ ಡೇ, ಅವ್ನು ಬಂದಿರೋ ಸಾಯಂಕಾಲ ಬರ್ತಿದ್ದ ಅಷ್ಟೇ. ವಿಶ್ ಮಾಡೋಕ್ಕೆ ನಾನು ನನ್ನ ಹೆಂಡತಿ ಇಬ್ಬರೇ ಅಲ್ವಾ. ಆದರೆ ನಾವಿಲ್ಲರೆ ಅಷ್ಟೇ ನಮ್ಮ ಟ್ಯಾಕ್ಸಿ ಚಾಲಕ ಆನಂದ ಹುಡುಗ ಗೊತ್ತೇ ಇಲ್ಲ, ಅವನ ಹೆಂಡತಿ ಮಕ್ಕಳು ಎಲ್ಲ ಬಂದ್ಬಿಟ್ರೆ ಮನೆಗೆ ಕೇಕ್ ತೊಗೊಂಬಂದು ಹುಟ್ಟಿದಬ್ಬ ಮಾಡ್ತೀವಿ ಅಂತ. ಇದಕ್ಕಿಂತ ಇನ್ಯಾವುದು ಹುಟ್ಟಿದಬ್ಬ ಹೇಳಿ. ಅದೇ ಆವತ್ತೇ ಮತ್ತು ನಮ್ಮ ಹೇಳಿದಾಗೆ ಮಹೇಶ್ ಅವರ ಇದರಲ್ಲಿ ಏನು ರೆಸಾರ್ಟಲ್ಲಿ ಅವ್ರು ದೊಡ್ಡ ಸತ್ಕಾರ ಕೂಡ ಮಾಡಿದ್ರು. ನಿನ್ನೆ ದಿನ ನಮ್ಮ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಜಡ್ಜ್ ಇದ್ದಾರೆ ತಿಮ್ಮಯ್ಯ ಅಂತ, ಅವರು ನನ್ನ ಅವರು ಕೂಡ ಸಾಹಿತ್ಯ ಅಭಿಮಾನಿ ತಿಮ್ಮಯ್ಯನವರು. ನಿನ್ನೆ ಅವರು ಅವ್ರ ಹೆಂಡತಿ ಮನೆಗೆ ಬಂದು ನಮ್ಮ ಮನೆಯಲ್ಲಿ ನಿನ್ನೆ ನಮ್ಮ ಹುಟ್ಟಿದಬ್ಬವನ್ನು ಅವ್ರಿಗೆ ಗಿಫ್ಟ್ ಕೊಟ್ಟು ಆಚರಿಸಿದ್ರು. ಇದು ನಿಜವಾದ ಕವಿಗೆ ಇದಕ್ಕಿಂತ ದೊಡ್ಡ ಧನ್ಯತೆ ಏನಿಲ್ಲ ಅಂತ ಅಂದ್ಕೊಳ್ತೀನಿ. ಅಂದರೆ ಒಬ್ಬರು ಜಡ್ಜು, ಒಬ್ಬರು ನೋಡಿ ರೆಸಾರ್ಟ್ ಮಾಲೀಕರು, ಇನ್ನೊಬ್ಬರು ನಮ್ಮ ಟ್ಯಾಕ್ಸಿ ಡ್ರೈವರ್, ಹೀಗೆ ಎಂತೆಂಥವ್ರು ಎಲ್ರಿಗೂ ಕೂಡ ನಾನು ಅವರಿಗೆ ಆಪ್ತನಾಗಿರೋದು ನನ್ನ ಕವಿತೆಯ ಮೂಲಕ. ಆ ಕವಿತೆ ನನಗೆ ಬಂದಿದ್ದು ನನ್ನ ಕನ್ನಡದ ಮೂಲಕ. ಆದರೆ ನಾನು ಕನ್ನಡಕ್ಕೆ ನನ್ನ ಧನ್ಯತೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಸೊ ಈ ಕನ್ನಡ ಇದೆಯಲ್ಲ, ಈ ಕನ್ನಡ ನನ್ನನ್ನು ಇಲ್ಲಿ ತನಕ ತಂತು ಅಂತ. ಅದಕ್ಕಾಗಿ ನನಗೆ ಭಾಳ ಅದಕ್ಕಿಂತ ಹೆಚ್ಚಿಗೆ ಇನ್ನೇನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಇವತ್ತು ವಿಶೇಷವಾದ ಇವತ್ತು ನನ್ನ ಜನ್ಮದಿನಾಚರಣೆಗಳು ಪ್ರತಿ ವರ್ಷ ನಡೀತಾನೆ ಇದೆ. ಇವಾಗ ಈ ಸಲದ ವಿಶೇಷ ಏನಪ್ಪ ಅಂತಂದರೆ, 9ನೇ ತಾರೀಕು ನನ್ನ ಬರ್ಡೇ ಆಯಿತು, ನಿನ್ನೆ ನನ್ನ ಮಗ ಹರ್ಷನ ಬರ್ಡೇ ಆಯಿತು, ಮತ್ತು ಇವತ್ತು ಅನನ್ಯ ಭಟ್ ಇದ್ದಿದ್ರೆ ಅದು ಇವತ್ತು ಅವಳ ಬರ್ಡೇ ಇವತ್ತು. ಸೊ ಈ ಅನನ್ಯನ ಬಗ್ಗೆ ಈಗ ಒಂದು ಮಾತು ನಾನು ಹೇಳಲೇಬೇಕು. ಯಾಕಂದರೆ ನಮ್ಮ ದೊಡ್ಡವಾಡ ಅನನ್ಯ ಭಟ್ ಕೈಲಿ ಹಾಡ್ಸೋಣ ಅಂತ ಹೇಳ್ದೆ. ಆವಾಗ ನನಗೆ ಅನನ್ಯ ಭಟ್ ನನಗೆ ಅಂಥ ಪರಿಚಯ ಇರಲಿಲ್ಲ, ಅವನಿಗೂ ಪರಿಚಯ ಇಲ್ಲ. ಆದರೆ ನನಗೊಂದು ಸಲ ಫೋನ್ ಮಾಡಿದ್ಲು ಆ ಹುಡುಗಿ, ರಾಜು ಆನಂದ ಸ್ವಾಮಿ ಪ್ರೋಗ್ರಾಮ್ಗೆ ನೀವು ಬರಬೇಕು ಸರ್ ಅಂತ. ಅವತ್ತು ನನಗೆ ಹೋಗೋಕೆ ಆಗಿರಲಿಲ್ಲ. ಅವಳ ನಂಬರನ್ನು ತಿತ್ತು. ಆಯ್ತಪ್ಪ ಅಂತಬಿಟ್ಟು ಅವಳಿಗೆ ಫೋನ್ ಮಾಡಿದೆ, ಅನನ್ಯ ಈ ಥರ ನಾನು ಕೆಲವು ಹಾಡಬೇಕು ಅಂತ. ಖಂಡಿತ ಬರ್ತೀನಿ ಸರ್ ಅಂತ ಅಂದ್ಲವಳು. ಆಮೇಲೆ ಬಂದು ನಾನು ಏನೋ ದೊಡ್ಡ ಅವಳು ಈಗಾಗಲೇ ಭಾಳ ಹೆಸರು ಮಾಡಿರುವಂಥ ಗಾಯಕಿ ಅಂತೆಲ್ಲ ಅಂದ್ಕೊಂಡಿದ್ದಿಲ್ಲ. ಈಗ ಎಷ್ಟು ಸರಳ ವ್ಯಕ್ತಿ, ಎಷ್ಟು ಸರಳ ಅಂದರೆ ಅವಳು ಬಂದಳು, ಹಾಡುಗಳು ಹಾಡಿದ್ಲು, ಚಿತ್ರೀಕರಣದೆಲ್ಲ ಭಾಗವಹಿಸಿದ್ಲು. ಆಮೇಲೆ ಆ ಹುಡುಗಿಂಗೆ ಕೇಳಿದೆ, ನಮ್ಮ ಏನಾದ್ರು ಗೌರವಧನ ಅಂದರೆ ಅದು ಹೇಳಿದ್ಲು, ಸರ್ ನೀವು ನನ್ನ ಕರೆದಿದ್ದೀರಲ್ಲ ಸರ್, ಇದಕ್ಕಿಂತ ದೊಡ್ಡ ಗೌರವ ನನಗೇನೇನಿದೆ ಹಾಡಲಿಕ್ಕೆ ಅಂತ. ನಾನು ಬೇಕಾದ್ರೆ ನಿಮ್ಗೇನಾದ್ರು ಕೊಡಬೇಕಷ್ಟೇ, ನಾನು ನಿಮ್ಮೇನು ತಗೊಳ್ಳೋಂಥದ್ದು ಏನಿಲ್ಲ ಅಂತಂದು. ಮತ್ತು ನಾನು ಹೇಳಿದೆ, ಮಗಳು ನೋಡಿ ನೀನು ಇವಾಗ ನನ್ನ ಮಗಳಾಗ್ಬಿಟ್ಟೆ ಅಂತ. ಆವತ್ತಿನಿಂದ ಅವಳು ನನ್ನ ದೊಡ್ಡಪ್ಪ ಅಂತಾಳೆ, ನನ್ನ ಹೆಂಡ್ತಿನ ದೊಡ್ಡಮ್ಮ ಅಂತಾಳೆ. ಸೊ ಹೀಗೆ ಮನೆ ಮಗಳಾಗಿಬಿಟ್ಲು ಅವಳು ಅನನ್ಯ ಭಟ್. ಹಾಗಾಗಿ ಇವತ್ತು ಅವಳು ಇದ್ದಿದ್ರೆ ಭಾಳ ಚೆನ್ನಾಗಿತ್ತು. ನನ್ನ ಮಗನ ಹುಟ್ಟಿದಬ್ಬದ ಜೊತೆಗೆ ಮಗಳ ಹುಟ್ಟಿದಬ್ಬನ ಮಾಡಲಿಕ್ಕೆ ಆಗ್ತಿತ್ತು ಇವತ್ತು. ಸೊ ಅವಳು ಇವತ್ತು ಸ್ವಿಟ್ಜರ್ಲ್ಯಾಂಡಲ್ಲಿ ಪ್ರೋಗ್ರಾಮ್ಗೆ ಹೋಗಿದ್ದಾಳೆ. ಇಲ್ಲಿಂದಲೇ ನಾವೆಲ್ಲರೂ ಸೇರಿ, ಅಂದರೆ ನಿಮ್ಮೆಲ್ಲರ ಪರವಾಗಿ ನಾನು ಅವಳಿಗೆ ಹುಟ್ಟುಹಬ್ಬದ ಶುಭ ಹಾರೈಕೆಯನ್ನು ಹೇಳ್ತಾ ಇದ್ದೀನಿ. ಅನನ್ಯ, ಹ್ಯಾಪಿ ಬರ್ಡೇ. ಇದು ಇವತ್ತು ಈ ಥರದ ನನ್ನ 79ನೇ ಹುಟ್ಟುಹಬ್ಬ ಮಾಡಬೇಕು ಅಂತ ಹೇಳಿದಾಗ, ಇದಕ್ಕೊಂದು ಕಲೆಕ್ಷನ್ ಮಾಡಬೇಕು, ನನ್ನ ವಿಪುಲ ರೂಪಧಾರಣಿ ಅಂತ ಹೇಳಿದಾಗ ಸಪ್ನಾ ಬುಕ್ ಹೌಸ್ನವರು, ಅದರ ದೊಡ್ಡೇಗೌಡರು ಭಾಳ ಪ್ರೀತಿಯಿಂದ ಒಪ್ಕೊಂಡ್ರು. ಅದಕ್ಕೋಸ್ಕರ ನಾನು ಸಪ್ನಾ ಬುಕ್ ಹೌಸ್ನ ನಿತಿನ್ ಶಾ ಅವರಿಗೆ, ದೊಡ್ಡೇಗೌಡರಿಗೆ ನನ್ನ ಕೃತಜ್ಞತೆ ಹೇಳಲಿಕ್ಕೆ ಇಷ್ಟಪಡ್ತಾಯಿದ್ದೀನಿ. ಹಾಗೆ ಆ ಪುಸ್ತಕಕ್ಕೆ ಮುನ್ನುಡಿ ಬರೀಲಿಕ್ಕೆ ನಮ್ಮ ಸತ್ಯನಾರಾಯಣ್ಗೆ ಹೇಳಿದೆ. ಸತ್ಯನಾರಾಯಣ್ ಭಾಳ ಪ್ರೀತಿಯಿಂದ ಮತ್ತು ಬಹಳ ವಿವರವಾಗಿ ಅದಕ್ಕೆ ಒಂದು ಮುನ್ನುಡಿಯನ್ನು ಬರೆದಿದ್ದಾರೆ. ಸತ್ಯನಾರಾಯಣ್, ಇಲ್ಲಿಂದಲೇ ನಿಮಗೆ ಥ್ಯಾಂಕ್ ಯು. ಮತ್ತು ನನಗೆ ಈ ರಘುನಾಥ್ ಅಂದರೆ ನನಗೆ ಸಾಮಾನ್ಯ ಹಿಂದೆ ನಾವು ಪ್ರಜಾವಾಣಿಗೆ ಹೋಗ್ತಿದ್ದ, ನಾನು ಇನ್ನು ಆಗ ಚಿಕ್ಕ ಹುಡುಗ, ಸದಾಶಿವ ಅಂತ GS ಸದಾಶಿವ ಅಂತಿದ್ದರು. ಸದಾಶಿವ ಭಾಳ ಆಪ್ತರು ನಮಗೆಲ್ಲ. ಆದರೆ ಮಾತೇ ಆಡ್ತಿರ್ಲಿಲ್ಲ ಅವರು, ಭಾಳ ಮೌನಿ.
ಸೊ ಮಾತು ಕಡಿಮೆ ಅವರು, ಆದರೆ ಯಾವಾಗಲೂ ಆದರೆ ಭಾಳ ಆಪ್ತ ಗೆಳೆಯರಾಗಿದ್ದರು. ಆ ಜಿ ಎಸ್ ಸದಾಶಿವ ಹೋದ್ಮೇಲೆ ಇವರೇ ಸಹ ರಘುನಾಥ್ ಮಾತಾಡೋದಿಲ್ಲ ಅವರು, ಮೌನವಾಗಿರ್ತಾರೆ. ಬಟ್ ಅತ್ಯಂತ ಸೂಕ್ಷ್ಮಗ್ರಾಹಿಯಾದಂಥವ್ರು. ಮತ್ತು ನಿಜವಾಗೂ ಕೂಡ ನನಗೆ ಅದಕ್ಕೆ ಇವಾಗ ಅವ್ರನ್ನ ಮಾತಾಡಿದ್ರು ಏನಂದರೆ, ಅವ್ರನ್ನ ಭಾಳ ಎಲ್ಲ ಭಾವಗೀತೆಗಳಿಂದಲೋ ಅವರ ಭಾಳ ಲವಲವಿಕೆಯ ಕವಿತೆ ಅಂತ ಅಷ್ಟೇ ಅಲ್ಲ, ಅದು ಭಾಳ ಗಂಭೀರವಾದ ಕವಿತೆ ಬಂದು ನಾನು ಬರೆದಿದ್ದೀನಿ, ಯಾರೂ ಗಮನಿಸ್ತಾ ಇಲ್ವಲ್ಲ ಅದು ನನಗೆ ಬೇರೆ. ಸೊ ಅದಕ್ಕೋಸ್ಕರ ಆದರೂ ಇವಾಗ ನಾನು ಅದಕ್ಕೆ ರಘುನಾಥ್ಗೆ ಹೇಳಿದೆ. ಸೊ ರಘುನಾಥ್ ಅದಕ್ಕೆ ಭಾಳ ಪ್ರೀತಿಯಿಂದ ಭಾಳ ತುಂಬ ಚೆನ್ನಾಗಿ ಅದಕ್ಕೆ ಮಾತಾಡಿದ್ದಾರೆ. ಮತ್ತು ಅದಕ್ಕಾಗಿ ನಾನು ರಘುನಾಥ್ಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾಯಿದ್ದೀನಿ. ಮೊಮ್ಮಗಳು ಇಂಚರ ಬಂದು ಹಾಡು ಹೇಳಿದ್ಲು. ಇಂಚರ ಥ್ಯಾಂಕ್ ಯು. ಮತ್ತು ಈ ಕಾರ್ಯಕ್ರಮಕ್ಕೆ ಎಲ್ಲ ಸಹಕಾರ ಮಾಡಿದವ್ರದ್ದು ಎಲ್ಲರ ಬಗ್ಗೆನೂ ಹೇಳಿದೆ. ಈಗ ನಮ್ಮ ಆನೇಕಲ್ ಧನಂಜಯ ಬಂದ್ಯಾಪ ಬಾಪ. ಸೊ ಅವನು ಆವಾಗ ಇರಲಿಲ್ಲ, ಬಂದು ಇಲ್ಲೊಂದು ಗೌರವವನ್ನು ನಾನು ಸ್ವೀಕರಿಸ್ಬೇಕು. ನೀನು ಭಾಗಪ್ಪ ಏನಾರು ಬಂದಿದ್ದಾರಾ? ಭಾಗಪ್ಪ ಸಾಮಾನ್ಯವಾಗಿ ಚಕ್ಕರ್ ಹಾಕಲ್ಲ, ಹಾರ ತುರಾಯಿಯೊಂದಿಗೆ ಬರೋರವರು. ಸೊ ನಮ್ಮ ಆನೇಕಲ್ ಧನಂಜಯ, ಸೊ ಧನಂಜಯ ನಮ್ಮ ಅಲ್ಲಿಂದ ನಮ್ಮ ಧನಂಜಯ ಮತ್ತು ಶಿವಣ್ಣ ಮತ್ತು ನಮ್ಮ ವಿಶ್ವನಾಥ್ ಇದ್ದಾರಾ ಸರ್? ಆಮೇಲೆ ಆಗೋಯ್ತು, ಇನ್ನೆಲ್ಲ ಮುಗಿಯಾಗ್ಬಿಟ್ಟು. ಸೊ ಧನಂಜಯ ಬಾ. ಸೊ ಇವರಿಗೆಲ್ಲ ಮತ್ತು ನನ್ನ ಎಲ್ಲ ಈ ಎಲ್ಲ ನಮ್ಮ ನನ್ನ ಹಿಂದೆ ಬೆಂಬಲಕ್ಕೆ ನನಗೆ ಇಬ್ಬರು ಗೆಳೆಯರಿದ್ದಾರೆ. ಒಬ್ಬರು ಜ್ಞಾನೇಂದ್ರ ಮತ್ತು ಇನ್ನೊಬ್ಬ ಜಯತೀರ್ಥ. ಜ್ಞಾನೇಂದ್ರ, ಜಯತೀರ್ಥ ದಯವಿಟ್ಟು ಬನ್ನಿ. ಸೊ ಇನ್ನು ಉಳಿದಂತೆ ನೀವೆಲ್ಲ ಬಂದಿದ್ದೀರಿ. ನೀವೆಲ್ಲರೂ ಕೂಡ ನನಗೆ ಬಂಧುಗಳು, ನನಗೆ ಸಾಹಿತ್ಯ ಬಂಧುಗಳು, ಎಲ್ಲ ರೀತಿಯ ಬಂಧುಗಳು. ಎಲ್ಲ ಕಾರ್ಯಕ್ರಮಗಳ ನಿರೂಪಣೆ ಮಾಡಿ ಮೆಚ್ಚುಗೆಗಳಂತೆ ನಮ್ಮ ರಾಘವೇಂದ್ರ ಅಪರೂಪಕ್ಕೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬಂದುಬಿಟ್ಟಿದ್ದಾರೆ. ನಮ್ಮ ರಾಘವೇಂದ್ರ ಕಾಂಚನ್ ಅವ್ರು ಬಂದಿದ್ದಾರೆ, ಭಾಳ ಸಂತೋಷ, ಥ್ಯಾಂಕ್ ಯು. ಮತ್ತು ಇದನ್ನು ಬುಕ್ ಬ್ರಹ್ಮ ಅವರು ರಿಲೇ ಮಾಡ್ತಿದ್ದಾರೆ, ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಿದ್ದೀನಿ. ಮತ್ತು ಈ ಅಶ್ವತ್ ಕಲಾಭವನವನ್ನು ಕಟ್ಟೆ ನಮ್ಮ ಇವರು ಸುಜಯ್ ಮತ್ತು ಮಾಧ್ಯಮ ಮಿತ್ರರಿಗೆ ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರಿಗೂ ನಾನು ಧನ್ಯವಾದವನ್ನು ಹೇಳ್ತಾಯಿದ್ದೀನಿ. ನಿಮ್ಮೆಲ್ಲರ ಪ್ರೀತಿಗೂ ನಾನು ಸದಾ ಋಣಿ. ನಮ್ಮ ಮನೆ ಮಂದಿ ಎಲ್ಲ ಬಂದಿದ್ದಾರೆ ಇವತ್ತು, ನನ್ನ ಸಹೋದರರು ಎಲ್ಲರಿಗೂ ನಾನು ಧನ್ಯವಾದವನ್ನು ಹೇಳ್ತಾ, ಇವರಿಗೆ ನಾನು ಆಮೇಲೆ 4 ಹಾಡು ಇದು ಮಾಡ್ತಿದ್ದಾರೆ. ಅದಾದಮೇಲಿಂದ ಕಾರ್ಯಕ್ರಮ ಮುಗಿಯುತ್ತೆ. ದಯವಿಟ್ಟು ಎಲ್ಲರೂ ಇದ್ದು ಹಾಡುಗಳನ್ನು, ಯಾಕಂದರೆ ನಮ್ಮ ಇವನು ಮೃತ್ಯುಂಜಯ ದೊಡ್ಡವಾಡ ಭಾಳ ಸೆಂಟಿಮೆಂಟಲ್, ಅವನು ಕೆಲವು ಸಲ ಮೆಂಟಲ್ ಕೂಡ. ಸೊ ಅಲ್ಲ, ಅವ್ನು ಮೆಂಟಲ್ಲಾಗಿ ಭಾಳ ಅವನೇ ಪ್ರಾಬ್ಲಮ್ಗಳು ತಂದ್ಕೊಂಡ್ಬಿಟ್ಟು ಶನಿ ಮೇಲೆ ಏನೋ ಅನಿಷ್ಟಕ್ಕೆಲ್ಲ ಶನೀಶ್ವರ ಕಾರಣ ಅಂತ ಅವನು ಮಾಡಿಬಿಟ್ಟು ಶನಿ ಮೇಲೆ ಹಾಕ್ಬಿಟ್ಟಿದ್ದಾನೆ ಅವನು. ಸೊ ನಮಗೆ ಇದುವರೆಗಂತೂ 79 ವರ್ಷಕ್ಕೆ ಆ ಶನಿ ಯಾವತ್ತೂ ಕಾಣಿಸ್ಲೇ ಇಲ್ಲಪ್ಪ ನಮಗೆ. ಬಂದರೆ ಅವನಿಗೆ ಶನಿಕಾಟ ಬಿಡಿಸ್ಬಿಡ್ತಿದ್ದೀವಿ ನಾವು. ಸೊ ಈ ನಿಜವಾಗ ಕೂಡ ಅವನ ಈ ನಮ್ಮ ಇವನು ದೊಡ್ಡವಾಡಿನಲ್ಲಿ ಭಾಳ ದೊಡ್ಡ ಗುಣ ಏನಪ್ಪ ಅಂತಂದರೆ, ಹೇಳಿದ ಮಾತು ಕೇಳ್ತಾನೆ ಅವನು. ಕೆಲವು ನಮ್ಮ ಮೋಹನ ಇದನ್ನಲ್ಲ, ಉಪಾಸನ ಅವನು ಕೇಳಲ್ಲ ಅವನು. ಇವತ್ತು ಮೈಸೂರಿನ ಸ್ವಾಮಿ ಮತ್ತು ಶ್ರೀ ಅಶ್ವಥ್ ಹೋದ್ಮೇಲೆ ನಮ್ಮ ಸುಗಮ ಸಂಗೀತದ ರಥವನ್ನು ಮುಂದೆ ನಡೆಸ್ತಾ ಇರೋದ ಈ ಇಬ್ಬರು, ನಮ್ಮ ಉಪಾಸನಾ ಮೋಹನ್ ಮತ್ತು ನಮ್ಮ ದೊಡ್ಡವಾಡ. ಹಾಗಾಗಿ ಆ ಇಬ್ಬರು ಯುವ ಮಿತ್ರರಿಗೆ ನಾನು ನನ್ನ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮುಂದೆ ಸುಗಮ ಸಂಗೀತ, ಯಾಕಂದರೆ ಆ ಕಾಲದಲ್ಲಿ ಸುಲಭ ಇತ್ತು, ಈ ಕಾಲ ತುಂಬ ಕಷ್ಟ ಇವತ್ತು ಸುಗಮ ಸಂಗೀತಕ್ಕೆ, ಯಾಕಂದರೆ ದುಡ್ಡಿಲ್ಲ ಅದರಲ್ಲಿ. ಆದರೂ ಇವರು ಸ್ವಂತ ದುಡ್ಡನ್ನು ಖರ್ಚು ಅಷ್ಟು ಮಾಡ್ತಿದ್ದಾರಲ್ಲ, ಅದಕ್ಕಾಗಿ ಅವರಿಗೆ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ.